ಸಂಬಂಧದ ಒಂದು ಕಾರ್ಯಕ್ರಮಕ್ಕೆ ನಾವೀಗ ಚಾಲನೆಯನ್ನು ಕೊಡ್ತಿದ್ದೇವೆ. ಅಮ್ಮನವರು ನಿನ್ನೆ ಕಾರ್ಯಕ್ರಮದಲ್ಲಿ ಹೇಳಿದ್ದೇನೆ, ಶಿಬಿರದಲ್ಲಿ ಸೀರೆ ತುತ್ತೊಂದು ಬಲ್ಲೆ ಆಯ್ತಾ ಪೊರ್ಲೆ ಬೇತೆ ಕೆಲವರ ಮಾತೃಪೂಜನ ಕಾರ್ಯಕ್ರಮಕ್ಕೆ ಪೋಣ ಹಿಂಗೆ ಮಸ್ತ್ ಬೇಜಾರ ಹುಡಿದಾದ ಪಂಡ ಪ್ಯಾಂಟು ಪತ್ತಿನ ಕೆಗ್ಲೆ ಅನ್ನು ಮಾತೃಪೂಜನ ಕಾರ್ಯಕ್ರಮಕ್ಕೆ ಅಂದ ಅಲ್ಲ ಪನ್ನೋಡ ಬಂದು ದಾದ ಪನ್ಪುನಿ ಅಂಚ ಅಲ್ಲಿಕಲು ಸೀರೆ ಮಾತ ಬೈದಾರು. ಸೀರೆ ಎಂಚೋ ಕೊಡ್ಬಂಡ ಜಗ ಜಗ ಮಿಂಕೊಡು ನಾನು ಖಂಡಿತಾಡಲ್ಲ ಬಂದಿದ್ದಿ. ಶುಭ್ರವಾದ ಒಗೆದ ಬಟ್ಟೆ ಇತ್ತಣ್ಣ ನಮಕ್ ಯಾವು ಅವೇ ಒಂಜಿ ಪೊರ್ಲು ಅಂಚ ಬೈದಾರು. ಎಲ್ಲರ ತಾಯಿಯ ಎದುರಲ್ಲಿ ಕೆಳಗೆ ಒಂದು ತಟ್ಟೆಯನ್ನು ಇಟ್ಟಿದ್ದೇವೆ. ಅಮ್ಮನ ಕಾಲನ್ನು ಮುಟ್ಟಿ ಎರಡೂ ಕೈಯಿಂದ ಅಮ್ಮನ ಕಾಲನ್ನು ಮುಟ್ಟಿ ಆ ಕಾಲನ್ನು ಆ ತಟ್ಟೆಯ ಒಳಗೆ ಇಡಿ. ಎಲ್ಲರಿಗೂ ಚಂದ ಕನ್ನಡ ಬರ್ತದಲ್ಲ, ಯಾವುದೇ ಶಾಲೆಯಲ್ಲಿ ಕಲ್ತಿರ್ಬೋದು, ಮಾತೃಭಾಷೆ ನಮ್ಮದು. ಎರಡೂ ಕಾಲನ್ನು ಮುಟ್ಟಿ ನಾಚಿಕೆ ಮಂತರಿಜ್ಜಿ ಬುಡುಬೆ ಯಾನ್ ಕರಿ ದೀಪೆ ಅಕುಲೆ ದೀಪೆರು ಪಂಡಿಲಕನೆ ಮಂತೊಂದು ಪೋವಡು. ಎರಡೂ ಕಾಲನ್ನು ಅಮ್ಮನ ಕಾಲನ್ನು ಆ ತಟ್ಟೆಯೊಳಗಿಡಿ. ಎಲ್ಲಾದ್ರೂ ಸಣ್ಣ ತಟ್ಟೆ ಆದ್ರೆ ಮಕ್ಕಳಿಗೆ ಬೈಬೇಡಿ, ಅಪ್ಪಿತಪ್ಪಿ ಸಣ್ಣ ತಪ್ಪಾಗಿರ್ತದೆ. ಮಗ ಮಾಡುದು ಪ್ರೀತಿಯೇ, ಮಗಳು ಮಾಡುದು ಪ್ರೀತಿಯೇ, ಅದರ ಭಾವನೆ ಹೇಗುಂಟು ಅಂತ ನೋಡಿ ವಿನಃ ಆ ತಟ್ಟೆಯೊಳಗೆ ನನ್ನ ಕಾಲು ಕೂರುವುದಿಲ್ಲ ಅಂತ ಬೇಜಾರು ಮಾಡಬೇಡಿ. ತಟ್ಟೆಯನ್ನು ಇಟ್ಟಾಗಿದೆ. ಇನ್ನು ಸ್ವಯಂ ಸೇವಕರು ನೀರನ್ನು ಎಲ್ಲ ಅವರೇನು ಬಿಂದಿಗೆಯನ್ನು ಇಟ್ಟಿದ್ದಾರೆ, ಸಣ್ಣ ಚೆಂಬು, ಆ ಚೆಂಬಿಗೆ ನೀರನ್ನು ಹಾಕ್ತಾ ಬನ್ನಿ. ನಾಳೆ ಎಲ್ಲರೂ ಸ್ಟೇಟಸ್ ಹಾಕುವಾಗ ಹೌದಾದ ಮಂತೋದ್ತೀನಿ ನಿಕುಲು ಅಮ್ಮನ ಕಾರ್ದಾಡಿತು ಅಂತ ಕೇಳಿದಾಗ ಜೋಕುಲೆ ಆನ್ಸರ್ ಮನ್ಪುನಾತ್ ಕೆಪಾಸಿಟಿ ನಮ್ದು ಉಪ್ಪೋಡು ಅಯ್ಕಾದ ನಮ್ಮ ಆಲಿಸುನೇನು ಮನ್ಪೋಡು ಸರಿಯಾದ ಗಮನದೀದು ದಾದ ಪಲ್ಪೇರು ದಾಯಿ ಇಂದು ಕಾರ್ಯಕ್ರಮ ಐದು ಸರಿಯಾದ ಕೇಳು ನೋಡು. ನೀರನ್ನು ಹಾಕಿಕೊಂಡು ಬರ್ತಾರೆ. ಎಲ್ಲರಿಗೂ ನೀರನ್ನು ಹಾಕಿದ ನಂತರ ಮತ್ತೆ ಹೇಳುವಂಥದ್ದು ಅಂದ್ರೆ ಒಟ್ಟಾಗಿ ಎಲ್ಲವೂ ಕಾರ್ಯಕ್ರಮ ಆಗ್ಬೇಕು. ತುಂಬಾ ನೀರು ಬೇಕಾಗಿರೋದಿಲ್ಲ, ಯಾಕಂತ ಹೇಳಿದ್ರೆ ತಟ್ಟೆ ಸಣ್ಣದಿರ್ತದೆ. ಅಲ್ಲೇ ನೀರು ಚೆಲ್ಲಿದ್ರೆ ನೀವು ಕೂತಂತಹ ಜಾಗ ನಿಮ್ಮ ಜಾಗದ ಅಡಿ ಕೂಡ ಒದ್ದೆ ಆಗುವಂತಹ ಸಾಧ್ಯತೆ ಇದೆ. ಅದಕ್ಕಾಗಿ ಅಮ್ಮನ ಕಾಲು ಒದ್ದೆ ಆದ್ರೆ ಸಾಕು. ಒದ್ದೆ ಆಗ್ಲಿಕ್ಕೆ ಆ ತಟ್ಟೆ ಸಹಕರಿಸಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಕೈ ಒದ್ದೆ ಆಗಿರ್ತದೆ. ಅಮ್ಮನ ಕಾಲಿನ ಮುಂಭಾಗದಿಂದ ಹಿಂಭಾಗದವರೆಗೆ ಸರಿಯಾಗಿ ಪೂಸಿ ಕೈಯಿಂದ ಸರಿಯಾಗಿ ಹಿಂದೆವರೆಗೆ ತೊಂದರೆ ಆಯ್ತು ಹೇಳ್ತೇವೆ. ಎಲ್ಲರಿಗೂ ನೀರು ಸರಬರಾಜು ಆಗ್ಲಿ. ಅದ ನಂತರ ಮುಂದಿನ ನೀರನ್ನು ಹಾಕಿ ಒಂದು ಕೈಯಲ್ಲಿ ತಟ್ಟೆ ಹಿಡಿದು ಕಾಲಿಗೆ ನೀರನ್ನು ಹಾಕಿ, ಇನ್ನೊಂದು ನಮ್ಮ ಯಾವ ಕೈ ಇದು ರೈಟ್ ಹ್ಯಾಂಡ್ ಬಲ, ಹೌದಾ? ಅದರಿಂದ ಚೆನ್ನಾಗಿ ಅಮ್ಮನ ಕಾಲನ್ನು ತೊಳೆಯಿರಿ. ನೋಡುವ, ಇಬ್ರು ಮಕ್ಕಳಿದ್ರೆ ಇಬ್ರಿಗೂ ಅವಕಾಶ ಕೊಡ್ಬೇಕು ಕಾಲನ್ನು ಮುಟ್ಲಿಕ್ಕೆ. ನೀರನ್ನು ಹಾಕಿ ನೋಡುವ, ನೀರನ್ನು ಜಾಸ್ತಿ ನೀರು ಹಾಕಬೇಡಿ, ಕಾಲ ಹಿಂದೆಗೆ ತಾಗಬೇಕು. ಪ್ರಾಯದಕ್ಕೂ ಇಲ್ಲ ಪನ್ಪುನ ಗೊತ್ತು ನಮ್ಮ ನಕಲು ಕಾರ್ದಕ್ಕೆ ಗಿರಾಗ ಕಾರ್ ನೀರು ಸರಿಪಾಡು ಮಾರೆಯ ಕಾಲಿ ಎದುರುಗ ನೀರು ಪಾಡ್ನೆ ಯಾವ ಜೀಂತ ಹಾಗೆ ಹೇಳುವಾಗೆ ಕಾಲಿನ ಮುಂಭಾಗ ಹಿಂಭಾಗ ಒದ್ದೆಯಾಗಬೇಕು. ನೋಡುವ, ಕೈಯಲ್ಲಿ ನೀರನ್ನು ಮುಟ್ಟಿ ಅಮ್ಮನ ಕಾಲಿನ ಹಿಂದಿನವರೆಗೂ ತಾಗಿಸಿ ನೋಡುವ. ನೀರನ್ನು ಚೆನ್ನಾಗಿ ತೊಳೆಯಿರಿ, ಚಂದ ತೊಳೆಯಿರಿ. ಅಮ್ಮ ಏತು ಕುರ್ರೆ ಉಂಡು ಮಾರ್ರೆ ಅಂತ ಹೇಳಲಿಕ್ಕಿಲ್ಲ, ಯಾಕಂತ ಹೇಳಿದ್ರೆ ಇಲ್ಲಿ ಕಾಲಲ್ಲಿ ಅವ್ರು ಬರಿಗಾಲಲ್ಲಿ ನಡೆದಿರೋದು, ಇಲ್ಲಿನ ಮಣ್ಣಿನ ಕಣ ಇರ್ತದೆ ಅದರಲ್ಲಿ, ಅದಕ್ಕಾಗಿ ಆ ನೀರಿನ ಬಣ್ಣ ಬದಲಾಗ್ಬೋದು. ಅಮ್ಮ ಸೋಕು ಪೊರ್ಲುಡಿ ಇಲ್ಲ ಮೀಪೇರು, ಗೊತ್ತಾಗಿದಲ್ಲ? ಅದಕ್ಕಾಗಿ ಎಲ್ಲರೂ ಕಾಲನ್ನು ಮುಟ್ಟಿದ್ರ ಹಿಂದೆವರೆಗೆ ಸರಿಯಾಗಿ ತಾಗಿದೆಯಾ ನೀರು? ನಡುವಲ್ಲಿ ಹೋಗಿ ಅವರ ಕಾಲು ತೊರೆದಿಲ್ವಂತ ನೀರು ಏನಿದೆ ಅದನ್ನು ಮೆಲ್ಲ ನಿಮ್ಮ ಆ ಬಾಲ್ದಿಗೆ ಹಾಕಿಕೊಂಡು ಬನ್ನಿ. ಕಾಲಲ್ಲಿ ಇಡ್ಲಿಕ್ಕೆ ಬಾಕಿ ಇದ್ರೆ ಎಲ್ಲ ತಿಳಿಸಿ ನಡುವಲ್ಲಿ. ಒಂದು ಕಡೆ ಒಂದು ಮಗು ಕೇಳಿತಂತೆ ತಾಯಿಯಲ್ಲಿ, ಅಮ್ಮ ಬಿಲ್ ಪಂಡ ದಾದ ಅಂತ. ಎಲ್ಲರಿಗೂ ಗೊತ್ತಿರುವಂತದ್ದು ಬಿಲ್ ಪಂಡ ದಾದ ಅಂತ. ಬಿಲ್ಲಿಗೆ ನಾವು ಡೆಫಿನೇಷನ್ ಕೊಡುದಿದ್ರೆ ನಮೂನೆದ ಬಿಲ್ ಉಂಟು. ಬಿಲ್ ಅಂತ ಹೇಳುವಾಗ ತಾಯಿ ಹೇಳಿದ್ರಂತೆ, ನಾವು ಒಂದಷ್ಟು ಕೆಲಸ ಮಾಡ್ತೇವೆ, ಆ ಕೆಲಸಕ್ಕೆ ಒಟ್ಟು ನಮಗೆ ಹಣ ಕೊಡ್ಲಿಕ್ಕೆ ಯಾರಾದ್ರೂ ಇದ್ರೆ ಯಾವ್ದ್ರದ್ದು ಎಷ್ಟು ಕೆಲಸಕ್ಕೆ ಚಾರ್ಜ್ ಆಗಿದೆ ಅದ್ರದ್ದು ಬಿಲ್ ಕೊಡ್ತಾರೆ. ಅದೇ ರೀತಿಯಾಗಿ ನಾವು ಏನಾದ್ರೂ ವ್ಯಯ ಮಾಡಿದ್ರೆ, ವಿದ್ಯುತ್ತನ್ನು ವ್ಯಯ ಮಾಡ್ತೇವೆ ಅದಕ್ಕೊಂದು ಬಿಲ್ ಅಂತ ಹೇಳಿ ಬರ್ತದೆ. ನೀರನ್ನು ವ್ಯಯ ಮಾಡ್ತೇವೆ ಅಂತ ಹೇಳಿದ್ರೆ ಪೋಲು ಮಾಡ್ತೇವೆ ಹೇಳಿ ಅಲ್ಲ, ಯೂಸ್ ಮಾಡ್ತೇವೆ, ಅದಕ್ಕೆ ಗೌರ್ಮೆಂಟ್ ಇಂದ ಒಂದು ಬಿಲ್ ಬರ್ತದೆ. ಅದೇ ರೀತಿಯಾಗಿ ವಸ್ತುಗಳನ್ನು ಖರೀದಿ ಮಾಡ್ತೇವೆ, ಅದಕ್ಕೆ ಒಂದು ರೀತಿಯಾದ ಬಿಲ್ ಸಿಗ್ತದೆ ಅಂತ. 4 ರೀತಿಯ ಬಿಲ್ಲನ್ನು ನಾನು ಹೇಳಿದ್ದೇನೆ. ಅದಕ್ಕೆ ಮಗ ಹೇಳಿದನಂತೆ, ನನಗೂ ಒಂದು ನಿಮಗೆ ಬಿಲ್ ಕೊಡ್ಲಿಕ್ಕಿದೆ ಅಮ್ಮ ಅಂತ.
ಹೌದು ಮಗ, ನಿಮಗೂ ಒಂದು ಬಿಲ್ ಕೊಡ್ಲಿಕ್ಕಿದೆ. ಇದು ಯಾವ ರೀತಿಯಾದ ಬಿಲ್ ಅಂತ ಹೇಳಿ ತಾಯಿಗೆ ಭಾರಿ ಆಶ್ಚರ್ಯ ಆಗ್ತದಂತೆ. ಅಮ್ಮನ ಕೆಲಸದಲ್ಲಿ ಬ್ಯುಸಿ ಇದ್ದಾಳೆ, ಬರ್ದಿಟ್ಟಂತೆ. ಮುರಾನಿ ಬೈಯ ತುಲೆ ಶಾಲೆದ ಬತ್ತಿ ಬೊಕ್ಕೆ ನನ್ನ ಅಡಿಪಾದಿಜಾರ ಆಯ್ಕೆ 10 ರೂಪಾಯಿ ಹಾಕೊಂಡು ಅಂಡ ಇಲ್ಲಿ ಬೈಯ ದಾರಾಯಿ ತೂನಗ ಯಾನು ದಾದಂಡಲ ತೂಪುನ ಅರ್ಜೆಂಟ್ ದಾದ ಇತ್ತುಂಡಲ್ಲ ಕಾರ್ಟೂನ್ ದ ಟಿವಿ ಆಯ್ತು ಅಪ್ಪಗ ರಿಮೋಟ್ ಇರೇ ಕೊಡ್ತಿದ್ದೆ ಯಾನು ಆಯ್ತಲ್ಲ 20 ರೂಪಾಯಿ ಹಾಕೊಂಡು ಬೊಕ್ಕ ಇರೇಗ ಆ ಒಂದೇ ಉಪ್ಪುನ ಅಪ್ಪಗ ಎದುರ್ದ ಚಾವಡಿ ದೇವೇರ ನಲ್ಪುರ ಯಾನೇತ ಒಚ್ಚುನಿ ದಾಲ ಮಂತ ಕಂತೀನಿ ಕೊರ್ಪುನಿ ಯಾನೇತ ಐಕೊಂಜಿ 30 ರೂಪಾಯಿ ಹಾಕೊಂಡು ಅಂಚೆನೆ ಹೊರರ ಕುಂಟು ಕಣ ಮಗ ಬೋಲ ಬಂಗರು ಹೊರಗುಂಟು ದೆಪ್ಪುಲ ದೊಮ್ಮುಂಗುಡು ಹೋಗುದಿಲ್ವಾ? ಹೋಗ್ಬೇಕಿದ್ರೆ ಅದಕ್ಕೂ ಒಂದಷ್ಟು ಚಾರ್ಜ್ ಬರೀತಾನಂತೆ. ಅದೇ ರೀತಿ ಒಂದೊಂದು ಸಣ್ಣ 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 ಕೆಲಸ ಏನು ಅಮ್ಮ ಮಕ್ಕಳಲ್ಲಿ ಹೇಳ್ತಾರೆ ಅದಕ್ಕೆಲ್ಲ ಸಣ್ಣ ಸಣ್ಣ ಚಾರ್ಜ್ ಹಾಕಿ ಉದ್ದದೊಂದು ಕರೆಂಟ್ ಬಿಲ್ ಶಾಕ್ ಆಗುವಂಥದ್ದು ತಂದಿಟ್ಟೆ ಅಂತೆ. ಅಮ್ಮನಿಗೆ ಕೊಟ್ಟು ಮಲಗಿದೆ ಅಂತ. ಅಮ್ಮ ಬಿಲ್ ಬರೆದು ಕೊಡ್ತೆ, ಸರಿ ತೂದು ಪೂರ ಕಾಸು ಎಲ್ಲ ಕಂಡೆ ಕೊಡು ಎಲ್ಲದಕ್ಕೆ ಬೇರೆ ಮನ್ಪೂಜಿ ಕಾಸು ಕೊಡ್ಜಿಣ್ಣ ಅಂತ. ಹಣ ಕೊಟ್ರೆ ಮಾತ್ರ ನಾನು ನಾಳೆಯಿಂದ ಕೆಲಸ ಮಾಡ್ತೇನೆ, ಇಲ್ಲ ಅಂತ ಆದ್ರೆ ನಾನು ಕೆಲಸ ಮಾಡೋದಿಲ್ಲ. ಕರೆಂಟ್ ಕಟ್ಟು ಮನ್ಪೂಜೇರ, ಕರೆಂಟ್ ಬಿಲ್ ಕಟ್ಟಿಜಿನ ಕರೆಂಟ್ ಕಟ್ಟು ಮನ್ಪೂಜೇರ ಎಲ್ಲರದಕ್ಕ ಬೇರೆ ಕಟ್ಟು ಎಲ್ಲರದಕ್ಕ ಏನು ಬೇರೆ ಮನ್ಪೂಜಿ ಪೂರ ಕಾಸು ಹೆಂಗು ಕೋರೋಡು ಅಂತ. ಅಮ್ಮನಿಗೆ ಭಾರಿ ಖುಷಿ ಆಯ್ತಂತೆ ಕಾಯ್ತಿದ್ದಾಗೆ. ಯಾಕಂತ ಹೇಳಿದ್ರೆ ಅಷ್ಟು ಬಿಲ್ ಕೇಳುವಾಗ ತಾಯಿಯ ಬಿಲ್ ಹೇಗಿರ್ಬೋದು ಅಂತ ಹೇಳಿ ಮುಜಿನಾಲು ಮಂತಿನ ಎಲೆಂಜ ಬೇಲೆಗ್ ಬಿಲ್ಗೆ ಏನುಂಡ ಅಪ್ಪಂಡ ಅಪ್ಪನ ಬಿಲ್ ಏತು ಮಲ್ಲೊಪ್ಪು 9 ತಿಂಗಳು ಬಂಜಿಡು ದೀದು ನಿನ್ನನು ಇಲ್ಲದ ಬೇಲೆಲ್ಲ ಮಂತೊಂದಿತ್ತ ಐಕ್ ಈತು ಬಿಲ್ ಮಾತೆಲ್ಲ ಜೆಪ್ಪುನ ಪೊರ್ತು ಪೆದ್ದದಾಯಿನೇರ್ದು ಬೊಕ್ಕ ಈ ಬುಳಿಪುನಗಳ ಕತ್ತಲೆ ಕಾತು ಕುಲ್ದಿತ್ತ ನೆಕ್ಕೊಂಜಿ ಈತು ಬಿಲ್ ನಿಕ್ ಜ್ವರ ಉಸರಿಜ್ಜಿ ದಮ್ಮುಗಟ್ಟುಲು ಶೀತ ತೆಮ್ಮಂದ ಬನ್ನಗ ನಿದ್ರೆ ಗಜ್ಜೆರ್ದು ಪೊರ್ತು ಗಾಜು ಗಂಟೆ ಗೊರ ಮರ್ತು ಪಾಡ್ಲೆ 4 ಗಂಟೆ ಗೊರ ಮರ್ತು ಪಾಡ್ಲೆ ಎಂದು ಡೋಸೇಜ್ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಕೊಡ್ನಾಗ ಏನು ಪೊರ್ತು ನಿಕ್ಕ ಮರ್ತು ಪಾಡ್ದತ್ತ ಐಕೊಂಜಿ ಈತು ಬಿಲ್ ಮಾತೆಲ್ಲ ಕುಸಿ ಡುಪ್ಪುನಾಗ ಎಲ್ಲ ಬಾಲೆ ಕೈದು ವಾ ಕೊರ್ಪುನಿ ಲಾಗಿದ್ ಗೊಪ್ಪ ಅಂತೇರು ಬುಲಿಪುನಾಗ ನಿನ್ನ ಬಾಲೆ ಬುಲ್ತೊಂದುಂಡು ಸಮಾಧಾನ ಮಂತರ ಅವೇ ಅಪ್ಪನ ಕೈಟಿತ್ತಲ್ಲ ಕೆಲವರ ಬರ್ತೀನಿ ಅಪ್ಪನ ಕೈತಡೆ ಆ ಪೊರ್ತುಗೆ ಎಲ್ಲ ಬೇಲೆ ಬುಡ್ದು ನಿನ್ನನ್ನು ಕಟೊಂದು ಕುಲ್ದೆತ್ತ ಸಮಾಧಾನ ಮಂತದೆತ್ತ ಅಂದ ನೆಕ್ಕೊಂಜಿ ಈತು ಬಿಲ್ ಅಂಚೆನೆ ಒಂಜಿ ರೆಡ್ ನಂಬರ್ ಮೂಜಿ ನಂಬರ್ ಮನ್ಪುನಾಗ ಪೊರ್ತುಗು ದೊಂಬುಗ್ಲಾಜಿಟ್ರೆ ಬಲ್ಲಿಗೆ ಜಿಂಜೆ ದೊಂಬು ಬೂರ್ದ ಅವಲ ಬಲ್ಲಿ ಜಿಂಜೆ ನೆರೆನ ಬಲ್ಲಿ ದೊಂಬು ಬಲ್ಲಿ ಪೊರ್ಲುಡರ್ದೋಡು ಕಮ್ಮೆನ ಬರಡೊಂದು ನಮ್ನೆಡೆ ನಿನ್ನ ಕುಂಟುಲೇನ ಅರ್ಥದತ್ತ ಮಡೆ ಕುಂಟುನು ಲೆಕ್ಕ ಒಂಜಿ ಆತು ಬಿಲ್ ಅಂಚನೆ ಮಾತೆರೆಗಲ ನುಪ್ಪು ಗಜಿಪು ತಿಂಗೋಳು ಉಪ್ಪುನಗ ಅನಿಕ ದ್ರವ್ಯದ ರಾಗಿ ಗಂಜಿಯ ಅತ್ತನ ಬೇತೆ ಫುಡ್ಡ ಮಂತದತ್ತ ಮೂಜಿ ಪೊರ್ತು ಬೇತೆ ಪೊರ್ತುಡು ಬೇತೆ ನಮ್ಮನೆ ಬೇಯ್ಪದ ಪಾಡ್ದತ್ತ ಇಂದ ಲೆಕ್ಕ ಒಂಜಿ ಆತು ಬಿಲ್ ಅಂಚೆನೆ ಬಿಲ್ಲದ ಲಿಸ್ಟ್ ಉದ್ದ ಅಮ್ಮನಲ ಪೋಂಡಿಗೆ ಪೂರ ಬರೆದು ನಿತ್ರ ಕಜ್ಜೆದು ಬರೆದು ಜೆತ್ತಲ್ಗೆ ದಾಯೆ ಯಾನ ಮಂತಿನ ಬೇಲೆ ತೆರಿಪಾವನತ್ತು ಈತಿ ಎಲ್ಲಿ ಅಡಿ ಬಾಲೆ ಯಾನ ತಾನು ಮಂತಿನ ಎಲ್ಲಿಯ ಬೇಲೆ ಇಲ್ಲದಲ್ಲ ಮಂತಿನ ಬಿಲ್ಲು ಕೇಂದಿನಾಯೇ ಮಲ್ಲಾನಗ ಏತು ಮಲ್ಲ ಬಿಲ್ಲು ಕೇನೆಯ ಪೊನ್ನಾದಿಪ್ಪು ಆನಾದಿಪ್ಪು ಏತು ಮಲ್ಲ ಬಿಲ್ಲು ಕೇನೆಯ ಪಂತನ ಪೋಡಿಗೆಡು ಅಪ್ಪ ಇನಿಯೇ ಮಾಯನ ಪತ್ತಂಡ ಸಮಾಜದ ದಾದಾಂಡಲ ಆಸ್ತಿಯಾವೆ ಇಜಿಂದಾಂಡ ಸಮಾಜ ಆಸ್ತಿ ನೀವು ನಾಯೇ ಆಪೆಯನ್ನು ಪಂಪನ ಅಪ್ಪೆನ ತರಿಕ ಪೋಡಿಗೆ ಐಕ್ ಆನೆಯೇ ಆಲ ಬಿಲ್ಲು ಬರೆದು ಆಲ್ಲ ಬಾಲೆದ ಕರೆ ತಡೀತು ದೀತು ಜೆತ್ತಲ್ಗೆ ಮನದಲ್ಲಿ ಲಕ್ಕದಿ ಕೂಡಲೇ ಬಂತಲ್ಗೆ ನಿನ್ನ ಬಿಲ್ಲು 10 ರೂಪಾಯಿ ಅಂತ ಇನಿಯೇ ಚುಕ್ತಿ ಮನ್ಪುವೆ ಇತ್ತೆ ಬೊಲ್ಪು ಕೂಲಿದಕ್ಕೂ ನೇರು ತುಂಬೆ ಯಾನಿಕ್ಕು ಕೊರ್ಪೆ ಯಾನೊಂದು ಬಿಲ್ಲು ಬರುತ್ತೆ ಬೈಯದು ನನಗೂ ಕೊರಿಯರ ಸಾಧ್ಯನಾ ಅಥವಾ ನಿನ್ನ ಪಪ್ಪಗೂ ಕೊರಿಯರ ಸಾಧ್ಯನಾ ಆ ಬಿಲ್ಲು ಪಪ್ಪಗ್ಲ ತೊಜಿ ಬಲ್ಲ ನಿಕ್ಕಲ ಅವರ ಒಪ್ಪಾಡು ಅಂಚ ಮಾತಾ ಓದರೆ ಬರನ್ನ ಬಾಲೆ ಬಿಲ್ಲು ಭಾರಿ ಉದ್ದುಂಡು ದಾದ ಪಂಪನ ಅಂದಾಜಿ ಅವನ್ನ ಬಾಲೆ ಪಪ್ಪಡಲ ಕೊಂದು ಏನು ತೋಚಿಪವಿಗೆ ಪಪ್ಪಂದು ಅಮ್ಮ ಬರೀತೀನಿ ದಾದ ಅಂದು ಇದು ಪೂರ ಪಪ್ಪ ಓದುದು ಬನ್ನಾಗ ಪಪ್ಪ ಒಂದು ಜಾತ ಭಾವನಾತ್ಮಕ ಸಂಬಂಧನ ತೆರಿಪವನ ಕಾರ್ಯನ ಮಾಡ್ತೇರು ಈ ಬಿಲ್ಲು ತೂದ ಬಾಲೆಗಾಂಡಿಗೆ ಯಾನು ಭಾರಿ ಮಲ್ಲ ತಪ್ಪು ಮಂತದೆ
ಇಂಚಿನ ತಪ್ಪು ನನ್ನರ ಎನ್ನರ್ದ ಆ ಒಂದು ಇಂದುವೇ ತಪ್ಪು ಯಾನ್ ಲಾಸ್ಟ್ ಮನ್ಪೋಡು ನನ್ನಾತ್ ಸಮಾಜದ ತಪ್ಪು ಮನ್ಪು ನಂಚಿನ ಇಂಚಿನ ಜೋಕ್ಲೆಗ್ ಯಾನ ತೆರಿಪಾವ್ ನಂಚಿನ ಮಲ್ಲ ರಾಷ್ಟ್ರ ಭಕ್ತಿ ಆದು ಪುಟ್ಟೋಡು ಒಂದು ಪನ್ಪ ಆದು ಬೆಳೆಯೋಡು ಪನ್ಪು ನಂಚಿನ ಕನಸನು ಅಪ್ಪೆನೆದುಡು ಬೊಕ್ಕ ಬುಲ್ತುದು ಕನ ನೀರು ಪಾರ್ದು ತುಂಬುದೀದು ಕಾರು ಬೂರ್ದು ಇಂಚೇನೆ ಮಾತೃಪೂಜನ ಕಾರ್ಯಕ್ರಮ ಬಾಲೆ ಮಂತೆಗೆ ಅಲ್ಪರ್ದೆ ಮಾತೃಪೂಜನೆ ಶುರುವಾಂಡ ಎಂಕು ಗೊತ್ತಿಜ್ಜಿ ಈ ಕತೆ ಎಂಕು ಹಿರಿಯಾಕುಲು ಪಂತಿನ ಕತೆ ಅಂಚೆ ನಿಕ್ಲೆ ಪನೊಂದುಲ್ಲ ಮಾತೃಪೂಜನದ ಅರ್ಥ ಸಾಧಾರಣ ಒಂದು ಅಂದಾಜು ಅಪ್ಪೆನಕ್ಲೆಗ್ ಶುರು ಆವಡು ಏನು ಏಪಲ ಕಾರ್ಯಕ್ರಮ ಪಂಪೆ ಜೋಕ್ಲೆಗ್ ತೆರಿಪಾವನ ಅತ್ತು ಶುರು ಅಪ್ಪೆಲ್ಲಿಗೆ ತೆರಿಪಾವನ ಜಿಂಜ ಒಂದು ಕಾರ್ಯಕ್ರಮ ದುಂದು ಕೋನಕ ಐತೊಟ್ಟು ಪಂಪೆ ಆರತಿ ತಟ್ಟೆ ನಿಕ್ಲೆ ಅಲ್ಪ ಉಂಡತೆ ಅಂಚೆನೆ ಪಡೆಯೋಟ ಅರಿಶಿನ ಕುಂಕುಮ ನಿಕ್ಲೆ ಕೊಡ್ತೇರಾ ಅರಶಿನ ಕುಂಕುಮನ ರಡ್ಡೆಲ್ಲ ಒಂದೊಂಚೂರು ಕೈತದೆ ತೊನ್ನೆ ಚಿಂಟೆ ಕೈಟಿದೆ ತೊನ್ನೆ ಒಂಜಿ ರಡ್ಡು ಮೂಜಿ ಈ ಮೂಜಿ ಬಿರೆಂಡು ದೆತೊನ್ನೆ ತುಕ ಅರಶಿನ ಒಂದು ರಡ್ಡು ಜೋಕುಲಂಡ ರಡ್ಡು ಜೋಕುಲ ಪತೊನ್ನೆ ಅರಶಿನಲ ಬೋಡು ಒಂಜಿ ಚೂರು ಕುಂಕುಮಲ ಬೋಡು ರಡ್ಡು ಕಾರಗ್ಲ ಉದ್ದೋಗು ಐಪಿಲೆ ತುಕ ಮಿತ್ತಿಡ್ದು ತಿರ್ತ ಮಿತ್ತು ಪೋಪನ ಬರ್ಚಿ ರಡ್ಡು ಕಾರಗ್ಲ ಪಾಡ್ಲೆ ತೀರ್ಥ ಪೂಜೆ ಮಗ ಮಿತ್ತಿಡ್ದು ತೀರ್ಥ ಪೂಜೆ ಅಂಚಿಂಚಿ ತಪ್ಪಂಡ ಕೃಷ್ಣ ಪರಮಾತ್ಮೆ ಮಸ್ತ್ ತಪ್ಪು ಬಂತು ತುಯ್ಯರ ಕಳ್ಳ 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 ಬಂದು ಇನಿ ದೇವಿರ್ ಬಂದ್ಬುನಿ ಅಂಚೊಪ್ಪನಾಗ ಜೋಕನ್ ತಪ್ಪು ಮನ್ಕೊಡು ತಪ್ಪು ಮಂತಣ್ಣ ಮಾತ್ರ ಸರಿದಾದ ತಪ್ಪುದಾದ ಅಂತ ಗೊತ್ತಾಗ್ರಿ ಮಾತ್ರ ಸರಿ ಮಂತೊಂದು ಪೋಡ ಅವಳು ತಪ್ಪುದಾದ ಅಂತ ನಮಗೆ ತೆರೆಯುದು ಅರಿಶಿನ ಕುಂಕುಮ ಅಂಡಿ ಮಾತೆಲ್ಲ ಅರಿಶಿನ ಕುಂಕುಮ ಹಚ್ಚಿದ್ರೆ ಎಲ್ಲರೂ ಅರಿಶಿನ ಕುಂಕುಮ ಹಚ್ಚಿದ್ರ ಮಕ್ಕಳ ಹಚ್ಚಿದ್ರಿ ಆಗಿದ್ರೆ ಬಿಡಿ ಹೂಗಳಿದೆಯಲ್ಲ ತಿಲಕ ಧಾರಣೆ ಆದಾಗಾಯ್ತು ಮಾತಿಗೆ ಅರಿಶಿನ ಕುಂಕುಮ ಹಚ್ಚಿದ್ವಿ ನೀವು ನೋಡ್ಬೋದು ದೇವರ ಪೂಜೆಯನ್ನು ಮಾಡುವಾಗ ಎಲ್ಲ ಅರಿಶಿನ ಕುಂಕುಮ ಎಲ್ಲ ದೇವರಿಗೆ ಹಚ್ಚಿದೆ ದೇವತಾ ಸ್ವರೂಪರಾದಂತಹ ತಾಯಂದಿರು ಎಲ್ಲ ಇದ್ದಾರೆ ಅವರಿಗೆಲ್ಲ ನೀವು ಅರಿಶಿನ ಕುಂಕುಮ ಹಚ್ಚಿ ಆಯ್ತು ಇನ್ನು ಬಿಡಿ ಹೂಗಳಿದೆ ಅರ್ಚನೆಯನ್ನು ನಾವು ಮಾಡ್ಬೇಕಲ್ವಾ ನೋಡುವ ಬಿಡಿ ಹೂಗಳನ್ನು ಎರಡು ಕೈಯಲ್ಲಿ ಹಿಡ್ಕೊಂಡು ನೋಡುವ ಕಾಲಿಗೆ ಅರ್ಚನೆಯನ್ನು ಮಾಡಿ ನೋಡುವ ರೆಡ್ ಕೈಟ್ಲ ಪಾಡುಡಮ್ಮ ನಮ್ಮ ಮಹತ್ವವಾಯಿನ ಕೈ ಒವ್ವೊಂದು ಗೊತ್ತುಂಡು ಆ ಕೈಟ್ ಪತ್ತೊಂದು ರೆಡ್ ಕೈಟ್ಲ ಪತ್ತೊಂದು ಮೂಜಿ ಸರಿ ಪಾಡ್ಲಿ ಅಮ್ಮನ ನಂತರ ನಿಮ್ಗೆ ಹಾಕಿದ್ದು ಅಂತ ಹೇಳಿ ಈ ಸೌಭಾಗ್ಯ ನಾನು ಇದಕ್ಕಿಂತ ಮೊದಲು ನಾನು ಪಡ್ಕೊಂಡಿದ್ದೇನೆ ಅನ್ನುವರು ತಾಯಿಯಂದಿರು ಕೈ ಮೇಲೆ ಮಾಡಿ ನೋಡುವ ಈ ಸೌಭಾಗ್ಯವನ್ನು ನಾನು ಇದಕ್ಕಿಂತ ಮೊದಲು ಪಡ್ಕೊಂಡಿದ್ದೇನೆ ಕೈ ಏತ್ ಜೋರು ತೆರ್ಪುಡು ಈದ್ ನಾಡ ಅರ್ಧಂಬರ್ಧ ಮಂತದಿನಿ ಹುಲ್ಲು ತೆರ್ಪುಡು ಆಕೆ ತೋಜುಚೆ ಕೈ ಮೆತ್ತು ಮನ್ಪೋಡು ಹುಲ್ಲು ಮೆತ್ತು ಪೋಡ ಇಷ್ಟು ಮಂದಿ ಮಾಡಿದ್ರಿ ಇನ್ನು ಈಗ ಅಯೋಧ್ಯೆಯಲ್ಲಿ ನಿರ್ಮಿಸಲ್ಪಟ್ಟ ಪ್ರಭುವಿನ ಮೂರ್ತಿ ಆಗ್ತದಂತ ಇಲ್ಲಂತಾದ್ರೆ ಅದು ಬರೀ ಕಲ್ಲು ಅದೇ ರೀತಿಯಾಗಿ ನಿಮ್ಮ ಮಕ್ಕಳುಗಳು ಕಣ್ಣುಗಳಾಗಿದ್ದಂತಹ ಮಕ್ಕಳನ್ನು ಬಾಲಗೋಕುಲಕ್ಕೆ ಕಳಿಸಿಕೊಟ್ಟಿದ್ದೀರಿ ಒಂದಷ್ಟು ಶಿಲೆಯಂತಹ ಒಂದು ಮೂರ್ತಿಯ ಸ್ವರೂಪಗಳು ಎಲ್ಲೇನು ಬರ್ತಾ ಇದೆ ಇವತ್ತು ಯಾವ ಹಂತಕ್ಕೆ ನಿಮ್ಮ ಮಕ್ಕಳು ತಲುಪಿದ್ದಾರೆ ಅಂತ ಹೇಳಿದ್ರೆ ತಾಯಿಗೆ ದೇವತಾ ಸ್ವರೂಪವಾಗಿರುವಂತಹ ರಾಮ ಕೃಷ್ಣ ವಿಷ್ಣು ಪಾರ್ವತಿ ಅಂಬಿಕೆ ಅವರಿಗೆ ಹೇಗೆ ಪಾದ ಪೂಜೆ ಅರ್ಚನೆ ಆಗ್ತಿದೆ ಅದೇ ರೀತಿಯಾಗಿ ನಿಮ್ಮನ್ನು ದೇವತಾ ಸ್ವರೂಪರನ್ನಾಗಿ ನೋಡಿಕೊಂಡು ನಿಮ್ಗೆ ಇವತ್ತು ಪಾದ ಪೂಜೆಯನ್ನು ಮಾಡಿ ಅದಕ್ಕೆ ಒಂದಷ್ಟು ನೀರಿನಿಂದ ಶುಭ್ರವಾಗಿ ತೊಳೆದುಕೊಂಡು ಒಂದಷ್ಟು ಅರ್ಚನೆಯನ್ನು ಮಾಡಿದ್ದಾರೆ ನೋಡಿ ಎಷ್ಟು ಹುಮ್ಮಸ್ಸು ನೋಡಿ ಖುಷಿಯಾ ಪೂಜಾ ಇತ್ತ ಆರತಿ ಮನ್ಪುಗ ಅಂದು ನೆಕ್ಕು ತುಂಬ ಆರತಿ ಇಲ್ಲಲ್ಲಿ ಮನ್ಪುಲೆ ಬಣ್ಣ ಮನ್ಪೇರ ಇಜ್ಜಿ ಐಕ್ಯ ಪನ್ಪುನತ್ತ ಸಂಸ್ಕಾರದ ಚೌಕಟ್ಟು ನಮ್ಮ ದಾದ ಕಲ್ಪವನ ಅವಿಕ್ಕು ಒಂಜಿ ಬರ್ಪುನ ಪೊರ್ಲು ಉಂಡತೆ ಪೊಕಾಡೆ ಒಂಜಿ ಸಂಸ್ಕಾರ ಇಜ್ಜನ್ನೆ ಮಲ್ಪುನೆಕ್ಕೆ ಬರ್ಪುಜಿ ಅದಕ್ಕಾಗಿ ಹೇಳುದು ಕಲ್ಲಿಗೆ ಸಂಸ್ಕಾರ ಕೊಟ್ರೆ ಶಿಲೆ ಆಗ್ತದೆ ನೀರಿಗೆ ಸಂಸ್ಕಾರ ಕೊಟ್ರೆ ತೀರ್ಥ ಆಗ್ತದೆ ಇಲ್ಲಂತಾದ್ರೆ ಅದು ಬರೀ ನೀರು ಆರತಿ ಎತ್ತಕ್ಕಿರ್ತದೆ 3 ಬಾರಿ ಒಟ್ಟು ಕಾಲಿಗೆ 3 ಬಾರಿ ಆರತಿ ಎತ್ತಿ ನೋಡುವ 3 ಬಾರಿ ನಿಧಾನ ಮಾಡಿ ಹೆಚ್ಚು ಕಡಿಮೆ ಆದ್ರೆ ಏನು ಪರವಾಗಿಲ್ಲ ಎಷ್ಟು ಬೇಕಾದ್ರೂ ಮಾಡಿ ಆದ್ರೆ ನಾವು ಹೇಳುವಾಗ 3 ಬಾರಿ ಅಂತ ಹೇಳ್ತೇವೆ ಮಾಡಿದ್ರಾ 3 ಬಾರಿ ಚೆನ್ನಾಗಿ ಮಾಡಿ ಎಲ್ಲರಿಗೂ ಮಾಡಿ ಆಗುವವರೆಗೆ ಮಾಡಿ ಕೆಳಗೆ ಮಾತ್ರ ಕಾಲಿಗೆ ಮಾತ್ರ ಮಾಡ್ಲಿಕ್ಕೆ ನಾನು ಹೇಳಿರೋದು ನಾಭಿಗೆ ಎಲ್ಲರೂ ಇಬ್ರು ಮಕ್ಕಳಿದ್ರು ಇಬ್ರು ಸೇರಿ ಆರತಿ ಮಾಡಿದ್ರಾ ಅಮ್ಮನ ಮುಖ ನೋಡಿ ನೋಡುವ ಪ್ರಬುದ್ಧತೆ ಅಮ್ಮನಿಗೆ ಖುಷಿಯಾಗಿದ್ಯಾ ತಿಳಿಕೇತೆ ಅಮ್ಮಗ ಭಾರಿ ಖುಷಿ ಆಯ್ತಲ್ಲ ಚೆನ್ನಾಗಿ ಆರತಿ ಮಾಡಿದ್ರಿ ನಿಧಾನಕ್ಕೆ ಎದ್ದೇಳಿ ನೋಡುವ ನಿಧಾನಕ್ಕೆ ಎದ್ದೇಳಿ
ಅಮ್ಮನಕುಲು ಜೋಕ್ಲಿಗೆ ದಾಲ ಗೊತ್ತಾಯ್ತಿಲ್ಲ ನಡು ನಡು ತೆರಿಪಾವಳು ಆಡನಿಕುಲು ಮುಟ್ಟರೆ ಬಲ್ಲಿ. ಎಲ್ಲರೂ ಚೆನ್ನಾಗಿ ಸಾಲಲ್ಲಿ ನಿಂತಿದ್ದೀರಲ್ವಾ? ಶಾಲೆನೆಲ್ಲ ಸರಿಯಾಗಿ ಹಾಕೊಳ್ಳಿ ಮಗ. ಮಾಡುವುದಕ್ಕೆ ಯಾವುದೇ ರೀತಿ ನಾವು ಯಾವುದೇ ಓಂಕಾರ ಅಥವಾ ಶ್ಲೋಕಗಳನ್ನು ಭಗವದ್ಗೀತೆ ಪಠಿಸುವಾಗ ವಿಠಾಲ 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 ಏನ್ ಹೇಳ್ತೇವೆ ಎಲ್ಲವೂ ಇಲ್ಲಿಂದ ವೈಬ್ರೇಷನ್ ಒಂಥರ. ಇನ್ನು ಓಂ ಅಂತ ಏನು ಓಂಕಾರ ದೀರ್ಘವಾಗಿ ತೆಗಿತೇವೆ, ಆ ಓಂಕಾರ ಕೂಡ ಆ ನಾಭಿಯಿಂದ ಬರುವಂಥದ್ದು. ಅಂತಹ ನಾಭಿ ಅರ್ಥಪೂರ್ಣವಾದ ನಮಗೆ ಶರೀರ ಮೈಕಟ್ಟನ್ನು ದೇವರು ಕೊಟ್ಟಿದ್ದಾರೆ. ಅಂತಹದ್ರಲ್ಲಿ ಕಾಲಿಗೆ ಈಗಾಗಲೇ ನಾವು ತಾಯಿಯ ಪಾದಕ್ಕೆ ಆರತಿಯನ್ನು ಎತ್ತಿ ಆಗಿದೆ. ಇನ್ನು ನಾಭಿ ಅಂದ್ರೆ ಹೊಟ್ಟೆಯ ಭಾಗಕ್ಕೆ 3 ಬಾರಿ ಚೆನ್ನಾಗಿ ಆರತಿಯನ್ನು ಮಾಡಿ ನೋಡುವ. ಶೋಕೊಂಚೂರು ಬಾಗಡು ಬಾಗಿ ನೋಡುವ. ಹೊಟ್ಟೆ ಅಂತ ಹೇಳಿದ್ರೆ ಬಾಗ್ಬೇಕು. ತಗ್ಗು ಬಗ್ಗದ ಇತ್ತಂಡ ಬೊಕ್ಕ ನಿಕ್ಳಿಗೆ ಬಗ್ಗದ ನಮಸ್ಕಾರ ಮಲ್ಪಣಂಚಿನ ಸಮಾಜ ಸೃಷ್ಟಿ ಆಪುಂಡು ಸುರುಕಾದ ನಮ್ಮ ಬಗ್ಗೆರೆ ಕಲ್ಪೊಡು ಇನಿ ನಮ್ಮ ಬಗ್ಗಗ ಎಲ್ಲಂಜಿ ನಮಕ್ ಬಗ್ಗದ ನಮಸ್ಕಾರ ಮಲ್ಪಣಂಚಿನ ಸಮಾಜನ ನಮ್ಮ ಸೃಷ್ಟಿ ಮನ್ಪುಗ 8 ಗಂಟೆಗೆ ಲಕ್ಕಂಡ ಅಮ್ಮ ವಾಪಂಗಡ ಮಂತದೇರಿಂದ ನಮಕ್ ಎಂಚ ಗೊತ್ತಾಪುನಿ ಪನ್ನೆ ಐಕ್ ನಮ್ಮ ಅಪ್ಪೆಲ್ಲೂ ಒಂಜಿ ಚೂರು ಜೋಕ್ಲೆನ ಬೇಗ ಲಕ್ಕವಡು ಅಂಚನೆ ಮನ್ಪುರ ಕಾರ್ಯದೊಟ್ಟು ಅಕ್ಲೆಲ್ಲ ಸೇರಿಸವಡು. ಬತ್ತಿ ಕೊಡ್ತಿರು ಬತ್ತಿ ನಂದು ನೆಡ್ದು ತುಂಬು ನಮ್ಮ ಅಮ್ಮನಕ್ಲ ಮೋನೆಗೆ ಆರತಿ ಮನ್ಪುಗ ಐಸಿರದ ಮೋನೆಗೆ ಒಂಜಿ ಪೊರ್ಲ ಆರತಿ ಮನ್ಪೆದು ಮೋನೆಗೆ ಒಂಜಿ ಚೂರು ಕೈತಲ್ ಪೋಲೆ ರೆಡ್ ಕೈಟ್ಲ ಪತ್ತದ ಮೋನೆಗೆ ಆರತಿ. ಇವಾಗ ಅದರಲ್ಲಿ ಆರತಿ ತಟ್ಟೆಯಲ್ಲಿ ಪ್ರಸಾದ ಇದೆ, ಕುಂಕುಮ ಇದೆ. ಆ ಕುಂಕುಮವನ್ನು ತಾಯಂದಿರು ಮಕ್ಕಳ ಹಣೆಗೆ ಚಂದವಾಗಿ ಹಾಕ್ಬೇಕೊಂದು. ತಾಯಂದಿರು ಮಕ್ಕಳಿಗೆ ಹಾಕಿ ಇಲ್ಲಿ ರಾಧಲಂಚಿಂಜಿ ಅಬ್ಬುಜಿ ತಾಯಂದಿರು ಮಕ್ಕಳಿಗೆ ಹಾಕಿ ತಾಯಂದಿರು ಎಲ್ಲರೂ ಒಂದು ಕುಂಕುಮದ ಬೊಟ್ಟನ್ನು ಒಂದು ಚಿಟಿಕೆಯಲ್ಲಿ ಬರುವಷ್ಟು ಅಕ್ಷತೆ ತಾಯಿಯವರ ಕೈಗೆ ಕೊಡಿ. ಅಕ್ಷತೆಯನ್ನು ಕೊಡ್ತಾ ಬನ್ನಿ. ಮದಿಮೆದಲ್ಪಲ ಒಂಜಿ ಸೇರು ಅರಿ ಮಲ್ಲ ತಟ್ಟೆಡ ಪಾಡ್ದಿಪ್ಪೇರು ನಮ್ಮ ಪೋಪ್ಪನಿ ಚಪ್ಪಲ್ ಪಾಡ್ದೆ ಚಪ್ಪಲ್ ಅಮ್ಮನ ಕುಲ್ಲದೆ ಪೂಜೆರು ಅಂತೀಗ ನಮ್ಗೆ ಗೌರ್ಮೆಂಟ್ ಇಂದಾಗ್ಲಿ ಸಂಘದಿಂದಾಗ್ಲಿ ದೊಡ್ಡ ಸಂಘದ ನಾವು ಹೆಸರಿರುತ್ತೆ ಯಾರು ಇಲ್ಲಿ ಹಣ ತಗೊಳ್ಳುವಂತ ಮಾತಾಜಿಗಳು ಯಾರು ಇಲ್ಲ. ಅವನು ಐತರು ತಪ್ಪಂತೆ ಪೋಪಲತ ಇಲ್ಲ ನೀತು ಮಾತದ್ಲು ಕೋಡೆಲ್ಲ ಕೊತ್ತಳಿಗೆ ಇಲ್ಲಿನ ಕೊತ್ತಳಿಗೆ ಸಂಘಗ ಪೊಪ್ಪಣೆ ಪೊಪ್ಪಣೆ ಬಾಲಗೋಗಳು ಒಂಜಿ ನಿಮಿಷ ಬಿಡುದಿಲ್ಲ. ಒಂಜಿ ಸಾರಂಡಲ್ ಒಂಜಿ ಕಾರ್ಯಕ್ರಮಗೂ ಕೊರುವೇರತ ಇರ್ಬೋದು ಹೇಳುವವರು ಇದ್ದಾರೆ. ಅದಕ್ಕಾಗಿ ಹೇಳುದು ಫೀಸ್ ತೆಗೆದುಕೊಳ್ಳುವಂತಹ ಮಾತಾಜಿಗಳು ನಮ್ಮಲ್ಲಿ ಇಲ್ಲ. ಅದಕ್ಕಾಗಿ ನಮ್ಮನ್ನು ಎಲ್ಲ ರೀತಿಯಲ್ಲಿ ಗಮನಿಸುವವರು ಇದ್ದಾರೆ. ಅದಕ್ಕಾಗಿ ಹೇಳುವಂಥದ್ದು ನಮ್ಮನ್ನು ಗಮನಿಸ್ತಾರಂತ ಗೊತ್ತಿರುವಾಗ ನಾವು ಹೇಳ್ತೇನೆ ಏನು ಅದನ್ನೇ ನಾನು ಪಾಲಿಸ್ತೇನೆ. ನಾನು ಹೇಳಿದ್ದನ್ನು ನಾನು ಪಾಲಿಸದಿದ್ದಲ್ಲಿ ಹೇಳುವಂತಹ ಅರ್ಹತೆ ನನಗಿಲ್ಲ. ಪಕ್ಕಕ್ಕಿದೆ ಆ ತಟ್ಟೆಯಿಂದ ಕಾರಣ ರಟ್ಟು ಕಾರಣ ಮತ್ತೆ ನಿಗೂಲೆ ಹೆಂಗ್ ಸುಲಭ ಅವಳು ಮನ್ಕೊಂಡು ಕೊಡ್ಚಿ ಜೋಕ್ಲೆಗೆ ಸುಲಭ ಮನ್ಕೊಡ್ಚಿ ಜೋಕ್ಲೆ ಮಂತದ್ನ ಸುಲಭನೇ ಇಲ್ಲಿ ನಮ್ಗೆ ಕಷ್ಟ ಆಗ್ತೀನಿ. ಆಯ್ತು ಜೋಕ್ಲೆ ಕಾರಣ ಕೈಟ್ ಪತ್ತದ ಅಕ್ಕುಲ ಆಮೆಗೆ ದೀಪೇರು ಅವಕಾಶ ಕೊರ್ಲಿ ಇನಿ ಅಂಡಲ. ಹೂಗಳನ್ನು ತೆಗೆದು ತಟ್ಟೆಗೆ ಹಾಕಿ ಅದೇ ರೀತಿ ಅಮ್ಮನ ಕಾಲನ್ನು ಚೆನ್ನಾಗಿ ಕೆಳಗಿಡಿ. ಆ ತಟ್ಟೆನ ಒಟ್ಟುದಿಲ್ಲ ಮಗ, ರಡ್ಡೆಲ್ಲ ಒಟ್ಟು ಮಂತ್ಲೆ ತಟ್ಟೆನು ಮಕ್ಕಳಿಗೆ ಹೇಳಿ ತಿಳಿಸಿಕೊಡಿ. 2 ತಟ್ಟೆನ ಒಟ್ಟು ಮಾಡಿಡಿ ಬದಿಗೆ ಬರೀತಿದ್ದೀನಿ ಅಂಡ ಬರೀತಿದ್ದೀನಿ ಇತ್ತ ನಮಸ್ಕಾರ ಮಲ್ಪನ ಸ್ಥಿತಿ ಬಿರಾವುದಿಲೆ 2 ಕೈಗಳು ದೇವರು ಕೊಟ್ಟಿದ್ದಾರೆ ನೋಡಿ. ಇಷ್ಟು ಮಕ್ಕಳಿದ್ದೇವೆ, ಎಷ್ಟು ಸದೃಢ ಮಕ್ಕಳು, ದೃಢತೆಯ ಮಕ್ಕಳು, ಗಟ್ಟಿತನ ಇದೆ ಅಂತ ಹೇಳಿದ್ರೆ ಅಂಗಾಂಗ ಎಲ್ಲರೂ ಚಾಚು ತಪ್ಪದ ದೇವರು ಎಲ್ಲೆಲ್ಲಿ ಅಂಗಾಂಗವನ್ನು ಇಡಬೇಕು ಅದೇ ಜಾಗದಲ್ಲಿ ಇಟ್ಟಿದ್ದಾರೆ. ಯಾವುದೇ ರೀತಿಯಲ್ಲಿ ನ್ಯೂನತೆ ನಮ್ಮಲ್ಲಿಲ್ಲ. ಇಷ್ಟು ಮಕ್ಕಳಿದೆ, ಯಾವ್ದಾದ್ರೂ ನ್ಯೂನತೆ ನಮ್ಮಲ್ಲಿ ಇದೆಯಾ? ಕಿವಿಗೆ ಏನಜಿ, ಕಣ್ಣು ತೋಜುಜಿ, ಮೂಗು, ಬಾಯಿ, ಕೈ ಕಾಲು ಯಾವುದು ಸಮಸ್ಯೆ ಇಲ್ಲ. ಹಾಗಿರೋದ್ರಿಂದ ಗಟ್ಟಿಯ ಸದೃಢ ವಿವೇಕಾನಂದರಂತಹ ಮಕ್ಕಳಾಗುವಲ್ಲಿ ಯಾವುದೇ ರೀತಿ ಚಾಚು ತಪ್ಪಿಸ ಸಣ್ಣ ಕೊರತೆಯನ್ನು ಇಲ್ಲದೆ ದೇವರು ನಮ್ಮನ್ನು ಸೃಷ್ಟಿ ಮಾಡಿದ್ದಾರೆ. ನಿಧಾನಕ್ಕೆ ತಾಯಿಯ 2 ಕಾಲನ್ನು ಮುಟ್ಟಿ ನಮಸ್ಕಾರ ಮಾಡಿ ನೋಡುವ. ಹಣೆಯನ್ನು ತಾಯಿಯ ಕಾಲಿಗೆ ತಾಗಿಸಿ, ಕೈಯನ್ನು ತಾಗಿಸಿ, ಬಗ್ಗಲಿ ಮಗ ತರೆ ಗುಂಡ ಬಗ್ಗಲೆ, ಅಮ್ಮನ ಕಾಲ್ಗಡೆ ಬಗ್ಗಲೆ ಎಂತ ದೇವರಿಗೆ ನಮಸ್ಕಾರ ಮನ್ಪ ಬಾಗಿ ನೋಡುವ. ಎಲ್ಲರೂ ಬಾಗಿ, ಏಕ ಮಾತ್ರವಾಗಿ ಬಾಗಿ, ಎಲ್ಲರೂ ಬಾಗಿ ನೋಡುವ, ಒಟ್ಟಾಗಿ ಬಾಗಿ ನಮಸ್ಕಾರ. ಎಲ್ಲ ಅಕ್ಕಿರು ಬಂತಿಜಿ ಬಾಗಿಲೆ ತಪ್ಪುಗು ಪೂರ ನೆಲಾನೆ ಮನಸ್ಸಿಗೆ ಕ್ಷಮತೆಯನ್ನೇ
ಅಮ್ಮ ಸುಮಾರು ಸರಿ ಹಠ ಮಾಡ್ತದ ಇರಿಗೆ ಜಿಂಜ ಕಿರಿಕಿರಿ ಮಾಡ್ತದೆ ಜಿಂಜ ತಪ್ಪು ಮಾಡ್ತದಕ್ಕೆ ಒವ್ವಕ್ಕೋ ಬೋರ್ಡು ಬಂದು ಇರಡ ದೆತ್ತು ಕೊರ್ರೆ ಸಾಧ್ಯ ಅವನ್ನ ವಸ್ತುನೇನು ಕೇಂದು ಇರಿಗೆ ಒಂದು ಜಾತ ಬೇಜಾರು ಕೊಡ್ತಪ್ಪೆ ಅಮ್ಮ ಕೊಡ್ತಿನ ಅಪ್ಪ ಬಂಗಡ ಮಾಡ್ತದ್ನ ಬೆಗರ್ ಸೀಂಟದು ಬಂಗಡ ಬೈದಿನ ಕಾಸು ತಗೊಂಡು ಆ ಪೊಡಿ ಕಾಸನು ಶಾಲೆಗೆ ಒಂದು 8 ಶಾಲೆಗೆ ಸೇರ್ಪದೇರು ಮಗ ಕಲ್ಪಲ ಅಂತ ಪೊರ್ತುಗು ಅಮ್ಮ ಬೇರೆ ಬೊಟ್ಟದು ಬತ್ತೇರು ಆಂಡ ಕಲ್ತೀಜಿ ಖಂಡಿತ ಆಂಡ ಎಲ್ಲರದೊಕ್ಕ ಕಲ್ಪು ನಂಚಿನ ಅಡೆಗೆ ಪಜ್ಜೆ ದೀಪ ಅಮ್ಮ ಜಿಂಜ ತಪ್ಪು ಮಾಡ್ತದೆ ಆ ತಪ್ಪುಗೂ ಪೂರ ಮಾಪು ಮಾಡ್ತದ ಕೊರ್ಲಿ ನನ್ನ ತುಂಬ ಗಂಚಿನ ಮಲ್ಲು ತಪ್ಪು ಮಲ್ಪಯೆ ಆಂಡ ತಪ್ಪೇ ಮಲ್ಪಲ್ ನಂಚಿನ ಬಾಳೆ ಆನ ಆಪುಜಿ ದರ್ಪಣ ತಪ್ಪು ಮಲ್ತಿನಲ್ಪ ಸರಿದಾದಂದು ನಮಕು ಗೊತ್ತಾಪುನಿ ರಾವಣ ಇಜ್ಜಿಂದಾಂಡ ಅಲ್ಪ ರಾಮನ ಸ್ವರೂಪದಾದಂದು ನಮಕಿನಿ ತೆರಿದಂದು ಕೌರವರ ಇಜ್ಜಿಂದಾಂಡ ಪಾಂಡವಿರದಾದ ಕೃಷ್ಣದಾದಂದು ನಮకు ತೆರಿದಂದು ಐಕ್ ತಪ್ಪು ಸರಿ ರಡ್ಡು ಇಪ್ಪೋಡು ರಡ್ಡಲ ಅರ್ಥ ಆವಡುಂದಾಂಡ ತಪ್ಪು ಇತ್ತಿನಲ್ಪ ಮಾತ್ರ ಸಾಧ್ಯ ಸ್ಪರ್ಧಿಲು ಇಜ್ಜಂದೆ ಪ್ರತಿಸ್ಪರ್ಧಿಲು ಇಜ್ಜಂದೆ ನಮ್ಮ ವಿನ್ನಯರ್ನ ಸಾಧ್ಯಜಿ ಅಂಚೆನೆ ಮತ್ತಿನ ತಪ್ಪುಗು ಪೂರ ಬೆರಿ ಬಗ್ಗಾದ್ ತರೆ ತಗ್ಗಾದ್ ಅಪ್ಪೆನ ಕಾರ್ಗ್ ಅಡ್ಡ ಬೂರ್ದ ಎಲ್ಲರೂ ಕ್ಷಮೆಯನ್ನು ಅವರು ಸೂಚಿಸಿದ್ದಾರೆ ತಾಯಿಯಂದಿರು ಮಾಡಿದೆಲ್ಲ ತಪ್ಪನ್ನು ಮರೆತು ನಾಳೆಯಿಂದ ನನ್ನ ಮಗ ಕೃಷ್ಣನ ಸ್ವರೂಪ ಹೊಸ ಮಗುವಾಗಿ ನಾನು ಕಾಣ್ತೇನೆ ಸಾಧಾರಣ ಸರಿ ಮಾಡಿಕೊಂಡು ಬಂದಿದ್ದಾನೆ ನಾಳೆಯಿಂದ ಒಟ್ಟಾರೆಯಾಗಿ ನಾನು ಮಗುವಿಗೆ ಬೈಯುವುದಿಲ್ಲ ಅವನನ್ನು ಸರಿದಾರಿಗೆ ತರುವಲ್ಲಿ ನಾನು ಎಡವಿದ್ದೇನೆ ಬಯ್ಯ ದಾರ ಜಾಸ್ತಿ ತೂವೊಂದುಲ್ಲೆ ಬಾಲೆಗೆ ಸಮಯ ಕೊರ್ಪೆ ದಾರ ಏನಂತ ಕಮ್ಮಿ ಮನ್ಪೆ ಬಾಲೆ ಪ್ರಶ್ನೆಗೆ ಏನಾಗ ಮಣಿಪಲ್ಲಿ ಕುಲೋನಿ ಜನ ಮಾಯನಜಿ ಬತ್ತೆ 3 ಪ್ರಶ್ನೆ ಬತ್ತೊಂದು ಶಾಲೆಯ ಪೂರ ಯಾವನ್ನೇ ಟೀಚರ್ನ ಕಡೆ ಕೇಳಿ ಪೂರ ಮೂಲ ಬತ್ತೊಂದು ಬರ್ಪುನಿ ಹಾಗೆಲ್ಲ ದಂಡಿಸದೆ ಬೈಯದೆ ಅವನು ಕೇಳೋದಕ್ಕೆ ಪ್ರತಿಸ್ಪಂದನೆ ಸರಿಯಾಗಿ ಹೊತ್ತಿಗೆ ಕೊಡ್ತೇನೆ ಸಂಸ್ಕಾರ ಕೊಡುವುದರಲ್ಲಿ ಎಡುವುದಿಲ್ಲ ಹೊತ್ತಿಗೆ ಚೆನ್ನಾಗಿ ಆರೋಗ್ಯವಂತ ಫುಡ್ ಅನ್ನು ಹಾಕಿ ಅವನನ್ನು ಮಾನಸಿಕವಾಗಿ ದೈಹಿಕವಾಗಿ ಬಲಾಢ್ಯನನ್ನಾಗಿ ಮಾಡುತ್ತೇನೆ ವಿವೇಕಾನಂದರಂತಹ ಪ್ರಧಾನಿ ಮೋದಿ ಅವರಂತಹ ಮಕ್ಕಳನ್ನು ನಾನು ಮತ್ತೆ ದೇಶಕ್ಕೆ ತರುವಂತಲ್ಲಿ ಅಂದ್ರೆ ಇರುವಂತಹ ಮಕ್ಕಳನ್ನು ಶ್ರೇಷ್ಠತೆಯಲ್ಲಿ ಬೆಳೆಸುವಲ್ಲಿ ಖಂಡಿತ ನನ್ನ ಪಾತ್ರವನ್ನು ಸರಿಯಾಗಿ ನಿರ್ವಹಿಸ್ತೇನೆ ಅಂತ ಹೇಳಿ ಅಕ್ಷತೆಯನ್ನು ನೀವು ಅಯೋಧ್ಯಾಪತಿ ಶ್ರೀರಾಮಚಂದ್ರ ಕಿ ಎಲ್ಲರೂ ಒಮ್ಮೆ ಅಮ್ಮನ ಮುಖವನ್ನು ನೋಡಿ ನಗಿ ನೋಡೋಣ. ಆ ನಗುವನ್ನು ನೀವು ನಿಮ್ಮ ಜೀವನ ಪೂರ್ತಿ ಅಮ್ಮನ ಮುಖದಲ್ಲಿ ತರುವಂತಹ ಮಕ್ಕಳಾಗಬೇಕು. ಮಾತಾಜಿ ಇಷ್ಟರವರೆಗೆ ಹೇಗೆ ದೇವರಿಗೆ ಪೂಜೆ ಮಾಡುವಂತಹ ರೀತಿಯಲ್ಲಿ ಅಮ್ಮನಿಗೆ ಪೂಜೆ ಮಾಡಬೇಕೆಂಬುದನ್ನು ತಿಳಿಸಿಕೊಟ್ಟಿದ್ದಾರೋ ಹಾಗೆಯೇ ಜೀವನದುದ್ದಕ್ಕೂ ಕೂಡ ಅಮ್ಮನಿಗೆ ಹೇಳದೆ ನಾನು ಎಲ್ಲಿಗೂ ಕೂಡ ಮನೆಯನ್ನು ಬಿಟ್ಟು ಹೋಗಲಾರೆ. ಈ ಮಾತು ಯಾವತ್ತೂ ಸ್ಪಷ್ಟವಾಗಿರ್ಬೇಕು. ಬೆಳೆದು ದೊಡ್ಡವರಾಗ್ತಾ ಆಗ್ತಾ ಆಗ್ತಾ ನಮ್ಮ ಭಾವನೆ ಹೇಗಾಗ್ತದೆ ಅಂತ ಕೇಳಿದ್ರೆ ಅಮ್ಮನ ಪಂಡಿತಿನ ನಾಡಬುಡು ಆರಿಂಕದಾದ ಬಂಧುನಿ ಅನ್ನುವಂತಹ ಅಹಂಕಾರವಂತಹ ಮಾತೇರಾಗಬೇಕು. ಯಾಕಂತ ಹೇಳಿದ್ರೆ ನೀವೆಲ್ಲರೂ ಕೂಡ ಇಲ್ಲಿ ಕೂತ್ಕೊಂಡಿದ್ದೀರಿ ಅಂತ ಹೇಳಿದ್ರೆ ಅಲ್ಲಿ ನಿಮ್ಮ ಅಮ್ಮನವರ ತ್ಯಾಗ ಇದೆ. ನಾನು ಹೇಳುವಷ್ಟು ದೊಡ್ಡವಳಲ್ಲ, ಅದೆಲ್ಲರೂ ಕೂಡ ನಿಮ್ಮ ಅಮ್ಮನನ್ನು ಮನಸಾರ ಸ್ಮರಿಸಿಕೊಳ್ಳಿ. ನಿಮಗೆ ಆ ಭಾಗ್ಯ ಸಿಗಲಿಲ್ಲ, ಆದರೆ ಇಂದು ನಿಮ್ಮ ಮಕ್ಕಳ ಮೂಲಕ ನಿಮಗೆ ಮಾತೃಪೂಜನದಂತಹ ಕಾರ್ಯಕ್ರಮ ಸಿಕ್ಕಿದೆ. ಅದನ್ನು ಮುಂದುವರಿಸಿಕೊಂಡು ಹೋಗುವಂತಹ ಒಂದು ಶಕ್ತಿಯನ್ನು ನೀವು ಮಕ್ಕಳಿಗೆ ತುಂಬಬೇಕು.